ಹಾಲ್ಮಾರ್ಕ್ ಸೆಂಟರ್ನಲ್ಲಿ ಕೆಲಸ ಮಾಡಿಕೊಂಡು ನಂಬಿಕೆ ಗಳಿಸಿ ಚಿನ್ನಾಭರಣಗಳನ್ನು ಕಳುವು ಮಾಡಿದ್ದ ಕೆಲಸಗಾರ ಹಾಗೂ ಆತನ ಇಬ್ಬರು ಖತರ್ನಾಕ್ ಖದೀಮರನ್ನ ಬಂಧಿಸುವಲ್ಲಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಸ್ಥಾನದ ಬೇವಾರ್ ಜಿಲ್ಲೆಯ ಶಿವಾಜಿನಗರದ 20 ವರ್ಷದ ಮನೀಶ್ ಪ್ರಜಾಪತ್, ಛತ್ತರಪುರದ 22 ವರ್ಷದ ಮಹಾವೀರ್ ಗುರ್ಜರ್ ಅಲಿಯಾಸ್ ಡಾನ್ ಗುಲ್ಜರ್ ಬಂಧಿತ ಆರೋಪಿಗಳಾಗಿದ್ದು, ಹಲಸೂರು ಗೇಟ್ ನಗರಪೇಟ್ನ ಕ್ರಾಸ್ನ ಕೆಂಪಣ್ಣ ಲೇನ್ನಲ್ಲಿ ಶರ್ಮಿಳಾ ಅವರು ನಡೆಸುತ್ತಿದ್ದ ಕೋನಾರ್ಕ್ ಹಾಲ್ ಮಾರ್ಕಿಂಗ್ ಅಂಡ್ ಅಸ್ಸೆ ಸೆಂಟರ್ ಅಂಗಡಿಯಲ್ಲಿ ಚಿನ್ನದ ಆಭರಣಗಳ ಪರಿಶುದ್ಧತೆ ಪರೀಕ್ಷೆ ಮಾಡಿ ಹಾಲ್ ಮಾರ್ಕ್ ಹಾಕುವ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಮನೀಶ್ ಪ್ರಜಾಪತ್ 6 ತಿಂಗಳಿನಿಂದ ಕೆಲಸ ಮಾಡಿ ನಂಬಿಕೆಯನ್ನ ಗಳಿಸಿದ್ದನು. ಅಂಗಡಿಯಲ್ಲಿದ್ದ ಟೇಬಲ್ ಡ್ರಾನಲ್ಲಿ ಇಟ್ಟಿದ್ದ ಲಾಕರ್ ಬೀಗದ ಕೀಯನ್ನ ತೆಗೆದು ಲಾಕರ್ನಲ್ಲಿ ಇಟ್ಟಿದ್ದ 2 ಜ್ಯುವೆಲ್ಲರ್ಸ್ ಶಾಪ್ನವರು ಹಾಲ್ ಮಾರ್ಕ್ ಹಾಕಲು ನೀಡಿದ್ದ ಚಿನ್ನಾಭರಣಗಳನ್ನು ಕಳುವು ಮಾಡಿ ಪರಾರಿಯಾಗಿದ್ದ. ಈ ಸಂಬಂಧ ಹಾಲ್ ಮಾರ್ಕಿಂಗ್ ಮಾಲೀಕರು ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತ ಕೆ ಭಜಂತ್ರಿ ಅವರು ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ಪ್ರಕರಣದ ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು ಖಚಿತ ಮಾಹಿತಿಯನ್ನ ಕಲೆ ಹಾಕಿ ಮೆಜೆಸ್ಟಿಕ್ ಬಳಿ ಆರೋಪಿಯನ್ನ ಬಂಧಿಸಿ ಸುದೀರ್ಘ ವಿಚಾರಣೆ ನಡೆಸಿದಾಗ ಕಳುವು ಮಾಡಿದ್ದ ಚಿನ್ನಾಭರಣಗಳನ್ನು ರಾಜಸ್ಥಾನ ರಾಜ್ಯದ ಬೇವಾರ್ ಜಿಲ್ಲೆಯಲ್ಲಿ ವಾಸವಿದ್ದ ಆರೋಪಿಯ ಸ್ನೇಹಿತ ಗುಲ್ಜರ್ಗೆ ಮಾರಾಟ ಮಾಡುವ ಸಲುವಾಗಿ ನೀಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಬಂಧಿತ ಆರೋಪಿಗಳಿಂದ 63 ಲಕ್ಷ ರೂಪಾಯಿ ಮೌಲ್ಯದ 727 ಗ್ರಾಂ ಚಿನ್ನಾಭರಣಗಳನ್ನು ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯವರು ತಮ್ಮ ಸರಹದ್ದಿನ ನಗರಪೇಟೆಯಲ್ಲಿ ಇರತಕ್ಕಂತಹ ಒಂದು ಈ ಹಾಲ್ ಮಾರ್ಕ್ ಆ್ಯಂಡ್ ಅಸ್ಸೆ ಸೆಂಟರ್ ಅಂತಕ್ಕಂಥ ಒಂದು ಅಂಗಡಿಯಲ್ಲಿ ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯೊಬ್ಬ ಸುಮಾರು ಚಿನ್ನಾಭರಣಗಳನ್ನು ಆ ಅಂಗಡಿಗಳಿಂದ ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಆ ಅಂಗಡಿಯ ಮಾಲೀಕರು 18ನೇ ತಾರೀಕು ಜನವರಿ 18ನೇ ತಾರೀಕು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರ್ತಾರೆ. ಅದರ ಆಧಾರದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಆ ವ್ಯಕ್ತಿಯನ್ನು ಫೆಬ್ರವರಿ 6ನೇ ತಾರೀಕು ಮೆಜೆಸ್ಟಿಕ್ ಬಳಿ ಆತನನ್ನು ಬಂಧಿಸಿ ಆತನ ಒಂದು ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಕೂಲಂಕಷವಾಗಿ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ ಈ ರೀತಿ ಅದೇ ತಾನೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಂಗಡಿಯಲ್ಲಿ ಈ ಕಳ್ಳತನವನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು ಅದರಂತೆ ಆ ಚಿನ್ನಾಭರಣಗಳನ್ನು ರಾಜಸ್ಥಾನದ ಓರ್ವ ವ್ಯಕ್ತಿಯ ಬಳಿ ಕೊಟ್ಟಿರುವುದಾಗಿ ಒಪ್ಪಿಕೊಂಡಿರ್ತಾನೆ. ಅದರ ಆಧಾರದ ಮೇಲೆ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಆ 2ನೇ ವ್ಯಕ್ತಿಯನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಬಂಧಿತರಿಂದ ಒಟ್ಟು ಇದುವರೆಗೆ ಸುಮಾರು 727 ಗ್ರಾಂ ಚಿನ್ನಾಭರಣಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ ಸುಮಾರು 63 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಇಬ್ಬರೂ ಆರೋಪಿಗಳು ರಾಜಸ್ಥಾನದವರಾಗಿರ್ತಾರೆ. ಈ ಮೊದಲನೇ ಆರೋಪಿ ಏನಿದ್ದಾರೆ ಸುಮಾರು 20 ವರ್ಷದವನಿತ್ತು. ಆತ ಈ ಅಂಗಡಿಯಲ್ಲಿ ಕಳೆದ 6 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಇಟ್ಕೊಂಡು ಈ ಅಂಗಡಿಯವರು ಈ ಹಾಲ್ಮಾರ್ಕ್ ಸೀಲನ್ನು ಹಾಕ್ತಕ್ಕಂಥ ಒಂದು ವೃತ್ತಿಯಲ್ಲಿ ಇದ್ದಾರೆ. ಅಂದರೆ ಪ್ಯೂರಿಟಿ ಆಫ್ ಗೋಲ್ಡನ್ನು ಚೆಕ್ ಮಾಡಿ ಅದಕ್ಕೆ ಸೀಲನ್ನು ಹಾಕ್ತಕ್ಕಂಥದ್ದು. ಅದಕ್ಕೆ ಅನುಗುಣವಾಗಿ ಆ ಅಂಗಡಿಗೆ ಕೊಟ್ಟಿರ್ತಕ್ಕಂಥ ಈ ರೀತಿ ಚಿನ್ನಾಭರಣಗಳೇನಿತ್ತು ಅವುಗಳನ್ನು ಹಾಲ್ಮಾರ್ಕ್ ಮಾಡಲಿಕ್ಕೆ ಏನು ಕೊಟ್ಟಿದ್ರು ಅದನ್ನು ಈತ 15ನೇ ತಾರೀಕು ಜನವರಿಯಂದು ಈ ಲಾಕರ್ ಬೀಗ ತೆಗೆದು ಅದರಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಪತ್ತೆಯಾಗಿದೆ. ಇಬ್ಬರು ಆರೋಪಿಗಳನ್ನು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಈ ಹಲಸೂರು ಗೇಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಬೇಕು ಅಂತಂದರೆ ಯಾರು ನಿಮ್ಮಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ಅವರುಗಳ ಪೂರ್ವಾಪಾರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅವರ ಐಡೆಂಟಿಟಿಯನ್ನು KYCಯನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅವರ ದಾಖಲಾತಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಕೂಡ ಬಹುಮುಖ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ ಜ್ಯುವೆಲರಿ ಶಾಪ್ಗಳಲ್ಲಿ ಮತ್ತು ಬೇರೆ ಬೇರೆ ಶಾಪ್ಗಳಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡು ನಂತರ ಅವಕಾಶನ ಉಪಯೋಗಿಸ್ಕೊಂಡು ಈ ರೀತಿ ದುರುಪಯೋಗ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಇರ್ತವೆ. ಇದು ಸಾರ್ವಜನಿಕರಲ್ಲಿ ಮನವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರ ನಿರ್ದೇಶನದಂತೆ ಹಲಸೂರು ಗೇಟ್ ಎಸಿಪಿ ಶಿವಾನಂದ ಚಲವಾದಿ ಅವರ ಮಾರ್ಗದರ್ಶನದಲ್ಲಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತ ಕೆ ಭಜಂತ್ರಿಯವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.